ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಆಲೂ ಕಬಾಬ್. ಬನ್ನಿ ಆಲೂ ಕಬಾಬ್ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಬೇಬಿ ಆಲೂ ತೊಗೊಂಡಿದ್ದೀನಿ. ನಾರ್ಮಲ್ ಆಲೂ ಕೂಡ ತೊಗೋಬೋದು. ಅದನ್ನು ನೀವು ಸ್ಲೈಸ್ ಮಾಡ್ಕೋಬೇಕಾಗುತ್ತೆ. ಬೇಬಿ ಆಲೂ ಆದರೆ ಸ್ಲೈಸ್ ಏನು ಮಾಡೋದು ಬೇಡ, ಹೀಗೆ ಸಿಪ್ಪೆ ತೆಕ್ಕೊಂಡು ಮಾಡ್ಕೊಂಡ್ರಾಯ್ತು. ಈಗ ಆಲೂಗಡ್ಡೆಗೆ ಮ್ಯಾರಿನೇಟ್ ಮಾಡಲಿಕ್ಕೆ ಏನೇನು ಬೇಕು ಅಂತ ನೋಡೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು, ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿಣ ಹಾಗೂ ನಿಂಬೆಹಣ್ಣು. ಇದಿಷ್ಟನ್ನು ಹಾಕ್ಕೊಳ್ಳೋಣ. ಇದ್ರ ಜೊತೆಗೇ 2 ಟೇಬಲ್ ಸ್ಪೂನ್ ಮೈದಾ ಹಾಕ್ಕೊಳ್ಳಿ. ಮೈದಾ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರೇನು ತುಂಬ ಹಾಕೋದು ಬೇಡ, ಹಾಗೆ ಚಿಮ್ಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಕಾಯಕ್ಕೆ ಇಟ್ಕೊಳ್ತಾ ಇದ್ದೀನಿ. ಈಗ ನಾವು ಕರಿಯೋ ಮುಂಚೆ ಹಸಿಮೆಣಸು, ಎಳ್ಳು, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಲಾಸ್ಟಿಗೆ ಹಾಕಿ ಕರಿಯೋ ಟೈಮಲ್ಲಿ. ನಾವು ಬೇಬಿ ಹಾಲನ್ನು ಹಸಿಗೆ ತೊಗೊಂಡಿದ್ದೀವಿ, ಬೇಯಿಸಿಲ್ಲ. ಸೊ ಹಾಗಾಗಿ ನೀಟಾಗಿ ಬೇಯಿಸ್ಕೊಳ್ಳಿ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈಗ ರುಚಿಕರವಾದಂತಹ ಆಲೂ ಕಬಾಬ್ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.